ಅನು ಬಂದಮೇಲೆ ಅವಳು ಹಿರಿ ಸೊಸೆ ಆಗ್ತಾಳೋ ಇಲ್ವೋ, ವಯಸ್ಸಿನಲ್ಲಿ ಮಾನಸಿ ದೊಡ್ಡವಳಾಗಿರೋದ್ರಿಂದ ಮಾನಸಿ ಹಿರಿ ಸೊಸೆ ಆಗ್ತಾಳೋ ಅನ್ನೋ ಗೊಂದಲ. ಇಟ್ಸ್ ಟ್ರಿಕಿ ರೈಟ್? ನೋ ಸರ್, ಇಟ್ಸ್ ಕ್ವೈಟ್ ಸಿಂಪಲ್. ವಯಸ್ಸಿಗಿಂತ ಸ್ಥಾನ ಮುಖ್ಯ. ಒಂದು ಕಂಪನಿ CEO ವಯಸ್ಸಲ್ಲಿ ಚಿಕ್ಕವರಾಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ತಮ್ಮ ಸಬಾರ್ಡಿನೇಟ್ಸ್ಗಿಂತ ಚಿಕ್ಕವರಾಗಲ್ಲ ಅಲ್ವಾ? ನಮ್ಮ ಕೆಳಗೆ ನಮ್ಮ ಸೀನಿಯರ್ಸ್ ಎಷ್ಟೋ ಜನ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಸಾಕಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ. ಬಟ್ ವ್ಯಾಲ್ಯೂ ಇರೋದು ಪೊಸಿಷನ್ಗೆ. ಎಕ್ಸಾಕ್ಟ್ಲಿ ಮೀರಾ, ಇದನ್ನೇ ನಾನು ಹೇಳಿದ್ದು. ಅಮ್ಮ, ಹುಡುಗಿ ಮನೆಯವರು ಇಲ್ಲಿ ಬರೋಂಥ ಶಾಸ್ತ್ರ ಇದೆಯಲ್ಲ, ನಾನು ಅದ್ರ ಬಗ್ಗೆ ಅಪ್ಡೇಟ್ಸ್ ಕೊಡೋಣ ಅಂತ ಬಂದೆ. ಯಾವ ಟೈಮ್ಗೆ ನೀವೆಲ್ಲರೂ ರೆಡಿ ಇರಬೇಕು ಅನ್ನೋದ್ರಿಂದ ಹಿಡಿದು ನಾನು ಎಂಟೈರ್ ಡೇ ಪ್ಲ್ಯಾನರ್ ಜೊತೆಗೆ ಬಂದಿದ್ದೀನಿ. ಇನ್ಫ್ಯಾಕ್ಟ್ ನಮ್ಮ ಫಿಲ್ಮ್ ಮೇಕರ್ ಕೂಡ ಬರ್ತಾರೆ. ಅವರು ಎಂಟೈರ್ ಇವೆಂಟ್ನ ಕವರ್ ಮಾಡ್ತಾರೆ. ನಮ್ಮ ವೆಡ್ಡಿಂಗ್ ಮೇನ್ ವಿಡಿಯೋನಲ್ಲಿ ಈ ಫೂಟೇಜಸ್ ಕೂಡ ಇರುತ್ತೆ. ನಿಮಗೆಲ್ಲ ಇವಾಗ ಟೈಮ್ ಇದ್ದರೆ ಐ ಎಕ್ಸ್ಪ್ಲೇನ್ ಯು ಎವ್ರಿಥಿಂಗ್. ಶ್ಯೂರ್ ಮೀರಾ, ನಾವು ಇದಕ್ಕೆ ಕಾಯ್ತಾ ಇದ್ದೀವಿ. ಸ್ಥಾನ ಮುಖ್ಯ. ಆದರೆ ಈ ಮನೇಲಿ ನನಗೆ ಯಾವ ಸ್ಥಾನ ಇದೆ ಅನ್ನೋದೇ ನಂಗೆ ಗೊತ್ತಿಲ್ವಲ್ಲ. ಅಪ್ಪ, ಅಲ್ಲೇ ಸರಿಯಾಗಿದೆಯಲ್ಲಪ್ಪ. ಅಯ್ಯೋ, ಇನ್ನೇನು ಎಲ್ರಿಗೂ ಕೊಡೋದಲ್ವ ಸುಬ್ಬು, ಎಲ್ಲಿದ್ರೇನಂತೆ? ಅಯ್ಯೋ, ಇದನ್ನೆಲ್ಲ ಜೋಪಾನವಾಗಿಡ್ಬೇಕು. ಇಂಥ ಇನ್ವಿಟೇಷನ್ನ ನೀ ಎಲ್ಲರೂ ನೋಡಿದ್ಯಾ? ನೋಡು ಇಲ್ಲ, ನೋಡೋದು ಇಲ್ಲ. ನನ್ನ ಮನಸ್ಸಿಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅಲ್ಲ, ಲಗ್ನ ಪತ್ರಿಕೆ ಕೊಡುವಾಗ ಗಣೇಶನು ಕೊಡಲೇಬೇಕಾ ಅಂತ. ಮತ್ತೆ ಏನು ಎಲ್ಲ ಎತ್ತಿಟ್ಕೊಂಬೇಡ ಅಂತ ಪ್ಲಾನ್ ಮಾಡಿದ್ಯಾ? ಕಾರ್ಡ್ ಜೊತೆಗೆ ಅರ್ಶಿನ ಕುಂಕುಮ, ಒಂದು ಬ್ಲೌಸ್ ಪೀಸು, ಹಬ್ಬಬ್ಬ ಅಂದರೆ ಒಂದು ಬೆಳ್ಳಿ ಕಾಸು ಕೊಡ್ತಾರೆ. ಇಲ್ಲಿ ನೋಡಿದ್ರೆ ಚಿನ್ನದ ಗಣೇಶ. ಈ ಇನ್ವಿಟೇಷನ್ ಕ್ರಮನೇ ಹೀಗೆ ಕಣೆ. ಮದುವೆಗೆ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಗಣಪನ್ಗೆ 2 ಕೈ ಜೋಡಿಸಿ ಮುಗಿಸ್ತಾರಷ್ಟೇ. ಮತ್ತೆ ನೀನು ರಾತ್ರಿ ಎಲ್ಲ ಎಚ್ಚರ ಇದ್ದು ಮೆಲ್ಲಿಗೆ ಇದ್ರೊಳಗಡೆ ಇರೋ ಗಣೇಶನೆಲ್ಲ ಅಪೇಸ್ ಮಾಡಬೇಡ. ಸುಬ್ಬು, ನನ್ನನ್ನು ಏನು ಅನ್ಕೊಂಡಿದ್ದೆ ನೀನು? ಅಷ್ಟೇ. ಆಮೇಲೆ ಇದಕ್ಕೆ ಯಾವ ವಿಘ್ನನೂ ಬರೋದು ಬೇಡ. ಇದನ್ನ ಹೇಗೆ ಕೊಡಬೇಕೋ ಹಾಗೆ ಕೊಡೋಣ.
ಹೋಗ್ತವ, ತಾಯಿನ ನೆನೆದೇ ಇರ್ತೀವ. ಕಷ್ಟ ಬಂದಾಗ ಆ ತಾಯಿನ ನಿನ್ನನ್ನು ಹೇಗೆ ನೆನ್ಸ್ಕೊತೀವ, ಹಂಗೆ ಸುಖ ಬಂದಾಗ್ಲೂ ನಿನ್ನನ್ನು ಆ ತಾಯಿನ ನೆನ್ಸ್ಕೊಂತೀವಿ ಕಣವ. ಈಕಿ ಲೆಕ್ಕ ಚುಕ್ತ ಮಾಡಕ ಶುರು ಮಾಡ್ಯಾಳ. ಒಂದೊಂದ ಋಣ ತೀರ್ಸಕ್ ಹತ್ಯಾಳ. ಅದು ಆ ತಾಯಿ ಅಪ್ಪಣೆ ಹಂಗ. ಒಳ್ಳೆದೇ ಆಗ್ತೈತಿ. ಈಕಿ ಮೇಲೆ ತಾಯಿ ಆಶೀರ್ವಾದ ಸದಾ ಇರ್ತೈತಿ. ನಿನ್ನ ಮನೆ ನಿನಗೋಸ್ಕರ ಕಾಯ್ತಾ ಐತಿ. ಅಲ್ಲಿಂದ ಹ್ಯಾಂಗ ಬಂದ್ಯೋ ಹಂಗ ವಾಪಸ್ ಹೋಗಕತ್ತಿ. ಇದು ತಾಯಿ ಅಪ್ಪಣೆ. ಎಲ್ಲಮ್ಮ ಅನು, ಸಕ್ಕರೆನೇ ಸರಿಯಾಗಿ ಹಾಕಿಲ್ವಲ್ಲೇ? ನೀನು ಮೊದಲು ಅವ್ರ ಮನೆ ಬಗ್ಗು ನೋಡೋದನ್ನ ನಿಲ್ಸು, ಗೊತ್ತಾಯ್ತಾ? ಯಾಕೆ ನೀನ್ ಮಾಡೋ ಕೆಲ್ಸನ ನಾನ್ ಮಾಡ್ತಾ ಇದ್ದೀನಿ ಅಂತ ಕೋಪನಾ ನಿಂಗೆ? ಏಯ್, ಊರಿಗಿಲ್ದೇ ಇರೋ ಮದುವೆ ಏನೇ ಅವ್ರದ್ದು? ನಮ್ಮೂರಲ್ಲಿ ಮದುವೆ ನಡೆಯುತ್ತಲ್ಲ, ಅದಕ್ಕಿಂತ ದೊಡ್ಡದೇನೆ? ಕೊರೋನಾ ಟೈಮ್ನಲ್ಲೇ ನಮ್ಮ ನಂದೀಶನ್ ಮದುವೆಗೆ 2,000 ಜನ ಸೇರಿದ್ರು, ಗೊತ್ತಾ? ಅಯ್ಯೋ ಅಣ್ಣ, ಎಲ್ಲಿದ್ಯಾ ನೀನು? ಇದು ವರ್ಧನ್ ಫ್ಯಾಮಿಲಿ ಮದ್ವೆ ಅಣ್ಣ. ಇಲ್ಲಿ ಬರೀ ಆಳು ಕಾಳುಗಳೇನೇನೆ 2,000 ಜನ ಇರ್ತಾರೆ. ಲೇ ತಡ್ಡಿ, ನೀನು 2,000ರಲ್ಲಿ ಒಂದ ಅಥವಾ 2,000ದ ಒಂದ? ಅಲ್ಲ, ನೀನ್ ಯಾಕೆ ಇವಾಗ ಸಿಡಿ ಅಂತಿದ್ಯಾ ಅಂತ. ಇವಾಗ ನಾವು ಟಿವಿನಲ್ಲಿ ಯಾವ್ದೋ ರಿಯಾಲಿಟಿ ಶೋ ನೋಡಿ ಖುಷಿ ಪಡೋದಿಲ್ವಾ? ಇದು ಹಾಗೇನೆ ಅಷ್ಟೇ. ಏನೇ ರಿಯಾಲಿಟಿ? ಆ ಸುಬ್ಬಣ್ಣ ಮತ್ತೆ ಪುಷ್ಪಕ್ಕ. ರಜನಿ, ಏನ್ ರಘುಪತಿಯವರೇ, ನಮ್ಮ ಹೆಸ್ರನ್ನ ಅಷ್ಟು ಗಟ್ಟಿಯಾಗಿ ಕೂಗ್ತಿದ್ರಿ? ಅದು ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ವಿ ಪುಷ್ಪ ಅವರೇ. ಸುಬ್ಬು ಅಂಕಲ್ ಮತ್ತು ಪುಷ್ಪ ಆಂಟಿಗೆ 100 ವರ್ಷ ಆಯಿತು. ಅಯ್ಯಯ್ಯೋ, ಅಷ್ಟೊಂದೆಲ್ಲ ಬೇಡಮ್ಮ. ಹೆಂಗಿದ್ರು ಮಗಳ ಮದುವೆ ಆಗ್ತಿದೆಯಲ್ಲ, ನಮ್ಮ ಜವಾಬ್ದಾರಿ ಮುಗಿತಾ ಬಂತು. ಅಯ್ಯೋ ಪುಷ್ಪ ಅವರೇ, ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ಬನ್ನಿ ಕೂತ್ಕೊಳ್ಳಿ. ಇರಲಿ, ಪರವಾಗಿಲ್ಲ. ಮಗಳ ಮದುವೆ ಆಮಂತ್ರಣ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಆಮಂತ್ರಣನಾ? ಬರೀ ಕೈನಲ್ಲಿ ಬಂದಿದ್ದೀರಾ? ಬರ್ತಾ ಇದೆ. ಬನ್ರಪ್ಪ.
ನಿಮ್ಮನೇಲಿ ಇಡೋದಕ್ಕೆ ಜಾಗ ಇಲ್ಲ ಅಂತ ನಮ್ಮನೇಲಿ ತಂದು ಇಡ್ತಾ ಇದ್ದೀರಾ ಸುಬಣ್ಣ? ಲಗ್ನ ಪತ್ರಿಕೆಯಲ್ಲಿ ಇಲ್ಲೇ ಇದೆಯಲ್ಲ ರಘುಪತಿ ಅವರೇ. ಇದು ಲಗ್ನ ಪತ್ರಿಕೆನಾ? ಇದು ಚಿನ್ನದ್ದು. ಇದು ರೇಷ್ಮೆ ಸೀರೆ, ಇದೆಲ್ಲ ಮದುವೆ ಕರಿಯೋರ್ಗೆಲ್ಲ ಕೊಡ್ತಿದ್ರ ಪುಷ್ಪ ಅವರೇ? ಹೌದು ರಜನಿಯವರೇ, ರೇಷ್ಮೆ ಸೀರೆ, ಚಿನ್ನದ ಚೈನು, ಬೆಳ್ಳಿ ದೀಪ ಎಲ್ಲ ವರ್ಧನ್ ಮನೆಯವರ ದೊಡ್ಡ ಮನಸ್ಸು. ರಮ್ಯಾ ತೆಗ್ದಿಲ್ಲಮ್ಮ. ಸಕ್ಕತ್ತಾಗಿದೆ ಆಂಟಿ. ಇಂಥ ಇನ್ವಿಟೇಷನ್ ನಾ ಇಲ್ಲಿವರೆಗೂ ಯಾವತ್ತೂ ನೋಡಿರಲಿಲ್ಲ ಪುಷ್ಪ ಅವರೇ. ಇನ್ವಿಟೇಷನ್ನೇ ಹೀಗಿದೆ, ಇನ್ನು ಮದುವೆ ಹೇಗಿರುತ್ತೆ ಅಂತ ನೋಡೋದಕ್ಕೆ ನೀವೆಲ್ಲ ಬರಬೇಕಲ್ವಾ? ತಪ್ಪದೆ ಅನು ಮದುವೆಗೆ ಎಲ್ಲರೂ ಬನ್ನಿ. ರಘುಪತಿ ಅವರೇ, ನಮ್ಮ ಮನೆ ಮಗಳ ಮದುವೆಗೆ ತಪ್ಪದೆ ಬಂದು ಆಶೀರ್ವಾದ ಮಾಡಿ. ಅವಳು ಮೆಚ್ಚಿರೋ ಹುಡುಗನ್ನೇ ಮದುವೆ ಆಗ್ತಾ ಇದ್ದಾಳೆ. ನಾವು ಎಲ್ಲ ಒಪ್ಕೊಂಡಿದ್ದೀವಿ, ನೀವುಗಳು ಬಂದು ಆಶೀರ್ವಾದ ಮಾಡಬೇಕು. ನಿಮ್ಮ ಆಶೀರ್ವಾದನೂ ತುಂಬಾ ಮುಖ್ಯ, ತಪ್ಪದೆ ಬರಬೇಕು. ಅಯ್ಯೋ ಪುಷ್ಪ, ಶಾರದಮ್ಮ ಅವ್ರು ಫೋನ್ ಮಾಡ್ತಾ ಇದ್ದಾರೆ, ನಾನು ಆಚೆ ಮಾತಾಡ್ತಾ ಇರ್ತೀನಿ, ಬೇಗ ಬಾ. ಹಲೋ, ತಪ್ಪದೆ ಬರಬೇಕು, ಬರ್ತೀನಿ. ಮಗಳು ಮೆಚ್ಚಿದ ವರನನ್ನೇ ಮದುವೆ ಆಗ್ತಾ ಇದ್ದಾಳೆ, ಅದಕ್ಕೆ ನಮ್ಗೆಲ್ರಿಗೂ ಸಂತೋಷ ಇದೆ. ನಿಮ್ಮ ಆಶೀರ್ವಾದನೂ ಮುಖ್ಯ. ಇದು ಟಾಂಟಲ್ದೆ ಇನ್ನೇನೆ. ಅವರು ಶ್ರೀಮಂತಿಕೆ ಕೊಬ್ಬು ಇವ್ರ ತಲೆ ಮೇಲೆ ಏರ್ತಾ ಇದೆ, ನೋಡಿಲ್ವಾ? ಹಿಂಗೆ ಹಿಂಗೆ. ಅಣ್ಣ, ನಿನಗೆ ಕೂದ್ಲಿಲ್ಲ ಅಂದ್ಬಿಟ್ಟು ಸುಮ್ಮನೆ ಯಾಕಣ್ಣ ಅವ್ರ ಕಾಲು ಎಳಿತೀಯ? ಏಯ್, ಬಾಯಿಗೆ ಬಂದಂಗೆ ಏನಾದ್ರು ಹೇಳಿದ್ರೆ ತೆಗೆದು ಎರಡು ಬಾರಿಸ್ಬಿಡ್ತೀನಿ. ಮನೆ ನೋಡೋ ಶಾಸ್ತ್ರಕ್ಕೆ ನಿಮ್ಮ ಕಡೆ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಹೇಳಿ, ನಾನು ನಮ್ಮ ಕಡೆಯಿಂದ ಅರೇಂಜ್ ಮಾಡ್ತೀನಿ. ಅಯ್ಯೋ ಹಾಗೇನು ಇಲ್ಲಮ್ಮ, ನಾವೆಲ್ಲರೂ ಬಂದು ಮನೆ ನೋಡೋದಷ್ಟೇ ಶಾಸ್ತ್ರ. ಅಷ್ಟಕ್ಕೆ ಮುಗ್ಸೋಕ್ಕೆ ನಮ್ಮನ್ನು ಸೊಪ್ಪಬೇಕಲ್ಲ. ಸರಿ, ನಾಳೆ ನೀವೆಲ್ಲರೂ ಬನ್ನಿ, ಮಾತಾಡೋಣ. ಹಾಗೆ ನಿಮ್ಮ ಕಡೆ ಯಾರ್ಯಾರು ಬರ್ತಾರೋ ಎಲ್ಲರನ್ನೂ ಕರ್ಕೊಂಬನ್ನಿ, ಯಾವ ಸಂಕೋಚನೂ ಬೇಡ. ನಮ್ಮ ಕಡೆಯಿಂದ ನಮ್ಮ ಕುಟುಂಬ ಬಿಟ್ಟರೆ ಹೆಚ್ಚಂದ್ರೆ ಒಂದು 3 ಜನ ಬರ್ತಾರಮ್ಮ ಅಷ್ಟೇ. ನನ್ನ ತಮ್ಮ ಗಣಿ, ನನ್ನ ತಮ್ಮನ ಹೆಂಡತಿ, ಮತ್ತು ಪುಷ್ಪನ ತಂಗಿ ಪೂರ್ಣ, ಇಷ್ಟು ಜನ ಬರ್ತೀವಮ್ಮ, ಇದಕ್ಕಿಂತ ಹೆಚ್ಚೇನಿಲ್ಲ. ಸರಿ, ನಾಳೆ ಸಿಗೋಣ. ಸರಿ ಅಮ್ಮ, ಆಯಿತು. ಸುಬ್ಬು, ಮರ್ತ್ಬಿಟ್ಯಾ? ಏನೇ? ಪೂರ್ಣಿ ನಮ್ಮ ಜೊತೆ ಎಲ್ಲಿದ್ದಾಳೆ ಬರೋದಕ್ಕೆ? ಲಾಕ್ಡೌನ್ ಓಪನ್ ಆಗ್ತಿದ್ದಂಗೆ ಗಂಡನ ಜೊತೆ ದುಬೈಗೆ ಹೊರಟ್ಬಿಟ್ಲು. ಪಾಪ, ಇಷ್ಟು ವರ್ಷ ಅವಳು ದೂರ ಇದ್ದಿದ್ದಕ್ಕೆ ಅವಳು ಹೋಗ್ತೀನಿ ಅಂದಾಗ ನನಗೆ ಬೇಡ ಅಂತ ಹೇಳಕ್ಕೆ ಬಾಯಿನೇ ಬರಲಿಲ್ಲ. ನಮ್ಮ ಅರ್ತೆ ಹೋದ ಕಣೆ. ಸರಿ, ನಾನು ನಮ್ಮ ಗಣಿಗೂ ಅವ್ನ ಹೆಂಡತಿಗೂ ಬರೋಕ್ಕೆ ಹೇಳ್ತೀನಿ. ಮಾತಿಗೆ ಮಾತು ಬೆಳೆದು ಮನಸ್ಸು ಎಷ್ಟೇ ಕಹಿ ಆದರೂ ತಮ್ಮನ್ನ ಬಿಡೋಕ್ಕಾಗತ್ತಾ? ಈಗ ನಮಗೆ ಮನೆಯವರು ಅಂತಿರೋದು ಅವನು ಅವನ ಹೆಂಡತಿ ಮಾತ್ರ. ಈಗಲೇ ಫೋನ್ ಮಾಡಿ ಕರಿತೀನಿ. ಆರ್ಯ ಸರ್ ಮನೆ ಹೆಸರೇನಂದೆ?
ರಾಜನಂದಿನಿ ವಿಲಾಸ. ರಾಜನಂದಿನಿ. ನಾಳೆ ಮೀಟಿಂಗ್ಸು ಫೋನ್ ಕಾಲ್ಸು ಈ ಥರ ನೀನು ಆಫೀಸ್ ಕೆಲಸಗಳನ್ನೆಲ್ಲ ಫ್ರೀ ಮಾಡ್ಕೊಂಡಿದ್ಯಾ ತಾನೆ? ಆಮೇಲೆ ಅನು ಮನೆಯವರೆಲ್ಲ ಇಲ್ಲಿಗೆ ಬಂದಮೇಲೆ ನೀನೇ ಇಲ್ಲಿ ಇಲ್ಲ ಅಂದರೆ ಚೆನ್ನಾಗಿರೋಲ್ಲ. ನಾನಿಲ್ಲ ಅಂತಂದ್ರೆ ಏನಂತೆ? ಮನೆ ನೋಡೋ ಶಾಸ್ತ್ರ ಅಂತಲ್ಲ, ಮನೆ ಇದ್ರೆ ಸಾಕಲ್ವಾ? ಆರ್ಯ ಸುಮ್ಮನೆ ತಮಾಷೆ ಮಾಡ್ದೆಮ್ಮ. ಮೀರಾ ನನ್ನ ಶೆಡ್ಯೂಲ್ಸ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾಳೆ. ಆಫೀಸ್ ಕೆಲಸದ ಜೊತೆ ಮದುವೆ ಕೆಲಸ ಮಿಕ್ಸ್ ಮಾಡಲ್ಲ. ಸದ್ಯ ಮೀರಾ ಇರೋದ್ರಿಂದ ನಿನ್ನ ಮೇಲೆ ಭಾರ ಇಲ್ಲ. ನಿಜಮ್ಮ. ಅನು ಮೊದಲನೇ ಸಲ ಮನೆಗೆ ಬರ್ತಿದ್ದಾಳೆ. ನಾನಿಲ್ದೆ ಹೇಗಮ್ಮ? ನನಗೆ ತುಂಬಾ ಸಂತೋಷ ಇದೆ ಅಮ್ಮ. ಇಷ್ಟು ವರ್ಷ ನಾವಷ್ಟೇ ವರ್ಧನ್ ಕುಟುಂಬ ಅಂತ ಆಗೋಗಿತ್ತು. ಇನ್ಮೇಲೆ ಅನು ನಮ್ಮನೆ ಹುಡುಗಿ. ಆಕೆ ನಾಳೆನೇ ಮೊದಲನೇ ಸಲ ಈ ಮನೆಗೆ ಬರ್ತಿರೋದಾದ್ರೂ ಅವಳು ಈ ಮನೆಗೆ ಸೇರಿದವಳು ಅನ್ನೋ ಭಾವನೆ ನನ್ನಲ್ಲಿದೆ. ಏನು ನಾನು ಯಾಕೆ ಆತಂಕದಲ್ಲಿದ್ದೀನಿ ಅಂತ ನೋಡ್ತಿದ್ಯಾ? ನನ್ನ ಹುಡುಗಿ ಬರ್ತಿದ್ದಾಳೆ. ಚಡ್ಪಡಿಕೆ ಇಲ್ಲದೆ ಇರುತ್ತಾ? ನಿಮ್ಮಿಬ್ರಿಗೂ ಮಾತು ಬರ್ತಾ ಇದ್ದಿದ್ರೆ ನೀವು ಇದನ್ನೇ ಹೇಳ್ತಾ ಇದ್ರಿ. ನಿನ್ನ ನಾಡಿ ಮಿಡಿತ ಹೇಗಿದೆ? ನನ್ನ ನೋಡು, ರೈಲ್ ಥರ ಓಡ್ತಾ ಇದೆ. ನೀವುಗಳು ಬಂದಿದ್ದು ಅವಳಿಂದಾನೆ. ಈಗ ಅವಳೇ ಬರ್ತಿದ್ದಾಳೆ. ನಿಮ್ಮ ಯಜಮಾನಿ ಬಂದಾಗಿದೆ, ಬಾ ವೆಲ್ಕಮ್ ಮಾಡುವಂತೆ. ನೀವು ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ. ನೀನು ಇದಕ್ಕೂ ಮೊದಲು ಏನಾದರೂ ಹುಡುಗಾಟ ಮಾಡಿದರೆ ನಾನು ನೋಡಿಲ್ಲಪ್ಪ. ಮುಜುಗರ ಪಟ್ಕೋಬೇಡ, ಬಾ. ಅಮ್ಮ, ಯು ಹ್ಯಾವ್ ಟು ಬಿ ಕ್ವಿಕ್. ಅವರೆಲ್ಲರೂ ಎಂಟ್ರಿ ಆಗೋದ್ರಿಂದ ಶಾರ್ಟ್ಸ್ ಬೇಕು, ಆ್ಯಂಡ್ ಯಾವ ಶಾರ್ಟ್ಸ್ ಕೂಡ ಮಿಸ್ ಆಗಬಾರ್ದು. ಓಕೆ? ಎಕ್ಸ್ಕ್ಯೂಸ್ ಮೀ, ಕಮ್ ಹಿಯರ್. ಎಸ್ ನೋಡಿ, ಗೆಸ್ಟ್ದು ಎಂಟ್ರಿ ಹೇಗಿರ್ಬೇಕಂದ್ರೆ ಫೋರ್ಗ್ರೌಂಡಲ್ಲಿ ಈ ಹೂವಿನ ಮೇಲೆ ಮುಳ್ಳಿದೆಯಲ್ಲ, ಎಸ್ ಫಸ್ಟ್ ಫೋಕಸ್ ಅಲ್ಲಿರಲಿ. ಓಕೆನಾ? ಅಲ್ಲಿಂದ ಟಾಪ್ ಆ್ಯಂಗಲಲ್ಲಿ ಹೂವಿನ ಮೇಲೆ ಬರಲಿ. ಆಮೇಲೆ ಸರ್ಕ್ ಅಂತ ಹಿಂದೆ ಬಂದು ಗೆಸ್ಟ್ ಮೇಲೆ ಫೋಕಸ್ ಮಾಡಿ. ಓಕೆ, ಯು ಗಾಟ್ ಇಟ್? ಹರ್ಷ, ನಿನ್ನ ಡೈರೆಕ್ಷನ್ ಸ್ಟಾಪ್ ಮಾಡು, ಫೋಟೋಗೆ ಪೋಸ್ಟ್ ಕೊಡು. ಎಕ್ಸ್ಕ್ಯೂಸ್ ಮೀ, ಚೀಸ್ ಚೀಸ್. ಮಾನ್ಸಿ, ಫೋಟೋಗ್ರಾಫ್ ಇರಬೇಕಾದ್ರೆ ಸೆಲ್ಫಿ ಯಾಕೆ? ಹರ್ಷ, ಕೇಟ್ರಿಂಗ್ ಸರ್ವಿಸ್ ಇದ್ರೂ ಕೂಡ ಹೋಮ್ ಶೆಫೇ ಬೆಸ್ಟ್. ಕ್ಯಾಮ್ರಾಮನ್ ಇದ್ರೂ ಸೆಲ್ಫಿನೇ ಬೆಸ್ಟ್. ಕಂಪೋಸ್. ಓಕೆ. ಅಮ್ಮ, ಹರ್ಷ ಸರ್, ಮಾನ್ಸಿ ಮ್ಯಾಮ್, ಐ ಗೆಸ್ ಅವರೆಲ್ಲ ಬಂದರು. ಲೆಟ್ಸ್ ಗೋ ವೆಲ್ಕಮ್ ದಮ್. ಆರ್ಯ, ಬೇಗ. ನಿಮ್ಮ ಯಜಮಾನಿ ಬಂದರು.